ಬಸ್ ಹಿಂದೆ ಹೋದ್ರೆ ಧೂಳು, ಹುಡುಗಿರಿಂದೆ ಹೋದ್ರೆ ಗೋಳು ಅನ್ನೋ ಟೈಟಲ್ಸ್ನ ಆಟೋ ಕ್ಯಾಬ್ಗಳ ಹಿಂದೆ ಹಾಕಿರೋದನ್ನ ನೋಡಿರ್ತೀರ ಅಲ್ವಾ? ಇಲ್ಲೂ ಹಾಗೆ ಸ್ವೀಟ್ ಅಂಡ್ ಕ್ಯೂಟ್ ಆಗಿ ಕಂಡವಳ ಹಿಂದೆ ಹೋದವ ಏನಾದ ಅನ್ನೋದೇ ಈ ಕಥೆಯ ಹೈಲೈಟ್. ಈತ ಶೆರ್ವಿನ್, ವಯಸ್ಸು 24. ಕೆಲ ದಿನಗಳ ಹಿಂದಷ್ಟೇ ಯುವತಿಯೊಬ್ಬಳು ಕೊಟ್ಟ ದೂರಿನ ಆಧಾರದ ಮೇಲೆ ಜೈಲಿಗೆ ಹೋಗಿ ಬಂದವ. ಜೈಲಿಂದ ಬರುಬರ್ತಿದ್ದಂತೆ ಈತ ಮತ್ತೊಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಇವನು ಕಂಪ್ಲೇಂಟ್ ಕೊಟ್ಟಿದ್ದು ಅದೇ ಯುವತಿ ಮೇಲೆ. ಇನ್ನು ಈತ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಸಿಂಧೂರಿ ಅನ್ನೋ ಯುವತಿ ವಿರುದ್ಧ ದೂರು ದಾಖಲಿಸಿದ್ದಾನೆ. ನಂದೇನು ತಪ್ಪಿಲ್ಲ, ಅವಳೇ ವಿಲನ್ ಅಂದಿದ್ದು. ಶೆರ್ವಿನ್ ಆ ಯುವತಿ ಬಗ್ಗೆ ದೂರು ಕೊಟ್ಟಿದ್ಯಾಕೆ, ದೂರಿನಲ್ಲಿ ಏನಿದೆ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ಸ್ವಲ್ಪ ಫ್ಲಾಶ್ ಬ್ಯಾಕಿಗೆ ಹೋಗಿ ಬರೋಣ ಬನ್ನಿ. ಕೆಲ ತಿಂಗಳ ಹಿಂದೆ ಪರಿಚಯವಾಗಿದ್ದ ಶೆರ್ವಿನ್ ಮತ್ತು ಸಿಂಧೂರಿಗೆ ದಿನ ಕಳೆದಂತೆ ಪ್ರೀತಿ ಚಿಗುರಿ ದೇಹ ಎರಡೂ ಜೀವ ಒಂದೇ ಅಂತ ಒಟ್ಟಿಗೆ ಸಿಕ್ಕಲ್ಲಿ ಓಡಾಡ್ತಿದ್ರು. ಹೋಟೆಲ್, ರೂಮ್ ಅಂತೆಲ್ಲ ಇಬ್ರು ಸುತ್ತಾಡ್ತಿದ್ರು. ಕೆಲಸವಿಲ್ಲದ ಶೆರ್ವಿನ್ ಖರ್ಚಿಗೆ ಆಗಾಗ ಹಣ ನೀಡ್ತಿದ್ದ ಸಿಂಧೂರಿ ಇದ್ದಕ್ಕಿದ್ದಂತೆ ಶೆರ್ವಿನ್ನಿಂದ ದೂರಾಗಿದ್ದಳು. ಟೆಕ್ಕಿಯಾಗಿದ್ದ ಸಿಂಧೂರಿ ಭಾರಿಯಾಗಿ ದುಡಿತಾ ಇದ್ಲು. ಸಡನ್ ಆಗಿ ಯಾಕೆ ಬಿಟ್ಲು ಅಂತ ಗೊತ್ತಾಗದೆ ಕೋಪಗೊಂಡ ಶೆರ್ವಿನ್ ಮನೆ, ಕಚೇರಿಗೆ ಹೋಗಿ ಜಗಳ ಮಾಡಿದ್ದ. ಇಬ್ಬರ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಆಕ್ರೋಶ ಹೊರಹಾಕಿದ್ದ. ಇವನನ್ನ ಹೀಗೆ ಬಿಟ್ರೆ ನನ್ನ ಮರ್ಯಾದೆ ಬೀದಿಗೆ ಬರುತ್ತೆ ಅಂತ ಯೋಚಿಸಿದ್ದಾಕೆ ಸೀದಾ ಹೋಗಿ ಕೋಣನಕುಂಟೆ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ಲು. ಅದರಂತೆ ಪೊಲೀಸರು 2023ರ ಡಿಸೆಂಬರ್ನಲ್ಲಿ ಆರೋಪಿಯನ್ನ ಬಂಧಿಸಿ ಜೈಲಿಗಟ್ಟಿದ್ರು. ಇದು ಆ ಹುಡುಗಿ ವರ್ಷನ್. ಈಗ ಶೆರ್ವಿನ್ ವರ್ಷನ್ ಕೂಡ ನೋಡೋಣ. ನಾನು ಸಿಂಧೂರಿಯನ್ನ ಪ್ರೀತಿಸ್ತಿದ್ದೆ. ನಮ್ಮ ಮಧ್ಯೆ ಎಲ್ಲ ತರಹದ ರಿಲೇಶನ್ಶಿಪ್ ಇತ್ತು. ಇದ್ದಕ್ಕಿದ್ದಂತೆ ಸಿಂಧೂರಿ ನನ್ನ ಅವಾಯ್ಡ್ ಮಾಡೋಕೆ ಶುರು ಮಾಡಿದ್ರು. ಯಾಕೆ ಅಂತ ಕೇಳಿದ್ರೆ ನನಗೆ 20 ಲಕ್ಷ ಕೊಡು ಅಂತ ಕೇಳಿದ್ರು. ನಾನು ಆಗಲ್ಲ ಅಂತ ಅಂದಿದ್ದೆ. ಆಮೇಲೆ 2 ಲಕ್ಷ ಕೂಡ ಕೊಟ್ಟಿದ್ದೆ. ಆಮೇಲೂ ಹಣಕ್ಕೆ ಪೀಡಿಸಿದ್ಲು. ವಿಷಯ ಏನಂದ್ರೆ ಆಕೆಗೆ ಮದುವೆ ಆಗಿತ್ತು. ಅವಳ ಗಂಡ ಕೂಡ ನನಗೆ ಬೆದರಿಕೆ ಹಾಕಿ ಹಣ ಕೊಡದೇ ಇದ್ರೆ ಮನೆಯವರಿಗೆ ವಿಷಯ ಹೇಳ್ತೀವಿ, ಲೈಂಗಿಕ ದೌರ್ಜನ್ಯ ಕೇಸ್ ಹಾಕ್ತೀವಿ ಅಂತ ಬೆದರಿಸಿದ್ರು. ಅದರಂತೆ ನನ್ನ ಜೈಲಿಗೂ ಕಳಿಸಿದ್ರು. ದಯವಿಟ್ಟು ಅವರ ವಿರುದ್ಧ ಕ್ರಮ ಕೈಗೊಳ್ಳಿ. ಈತನ ಹೇಳಿಕೆ ಪ್ರಕಾರ ಗಂಡ ಹೆಂಡತಿ ಇಬ್ರು ಸೇರಿ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ. ಸದ್ಯ ಈ ಇಬ್ಬರು ದಾಖಲಿಸಿರೋ ಕೇಸ್ಗೆ ಸಂಬಂಧಿಸಿದಂತೆ ತನಿಖೆ ನಡೆಸ್ತಾ ಇರೋ ಪೊಲೀಸರಿಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದನ್ನ ಜಡ್ಜ್ ಮಾಡೋದೇ ಕಷ್ಟವಾಗಿದ್ದು ತನಿಖೆ ಮುಂದುವರೆಸಿದ್ದಾರೆ. ಅದೇನೇ ಇರಲಿ, ಯಾರನ್ನಾದ್ರೂ ನಂಬೋ ಮುನ್ನ ಅವರೇ ನಮ್ಮವರು ಅಂದ್ಕೊಳ್ಳೋ ಮುನ್ನ ಹುಷಾರ್. ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.